ಗೈಸ್ ನಾನು ಹೇಳ್ದಲ್ಲ ಹೋಗುವಾಗ ನೋಡಿದೆ ಅಂತ. ಇಲ್ಲಿ ನೋಡಿ ಏಡಿ ನ್ಯಾತ್ 1:30 ಇದೆ ಅಲ್ಲ. ಗೈಸ್ ನೋಡ್ಬೋದು ನೀವು ಕಾಲ್ನ ಫಸ್ಟ್. ಗೈಸ್ ನಿಮಗೆಲ್ಲ ಗೊತ್ತಿರ್ಬೋದು, ದುಬಾರೆ ಬಂದುಬಿಟ್ಟು ಕ್ಲೋಸ್ ಆಗಿ ಒಂದು 4 ತಿಂಗಳಾಯಿತು ಆ ಇನ್ಸಿಡೆಂಟಿಂದ ಆಗ್ಬಿಟ್ಟು. ಸೊ ಅದು ಈಗ ಕ್ಲೋಸ್ ಆಗಿ ಬರೋಬ್ಬರಿ 4 ತಿಂಗಳ ಹತ್ರ ಆಯಿತು. ಈಗ ಏನಾಗಿದೆ ಅಂತ ಹೇಳಿದರೆ ಅದು ಪುನಃ ಓಪನ್ ಆಗುತ್ತೆ. ಅದು ಫುಲ್ ಕಂಡೀಷನ್ ಆಗಿದೆ. ಇನ್ನು ಮುಂದೆ ಹೋಗಿ ಆನೆನ ಹತ್ರದಲ್ಲಿ ನೋಡೋದು, ಅದಕ್ಕೆ ತಿನ್ನಿಸೋದು, ಸೆಲ್ಫಿ ತೆಗೆಯೋದು, ವೀಡಿಯೋ. ಬೇಸ್ ಈಗ ನಾನು ಪೂರಿ ಮತ್ತು ಮೊಟ್ಟೆ ರೋಸ್ಟ್ ಆರ್ಡರ್ ಮಾಡಿದ್ದೀನಿ. ಮೊಟ್ಟೆ ರೋಸ್ಟ್ ಅಂತ ಹೇಳಿದರೆ ಇದು ಕೊಡಗಲ್ಲಿ ಮತ್ತು ಕೇರಳದಲ್ಲಿ ಜಾಸ್ತಿ ಸಿಗುತ್ತೆ. ಮೈಸೂರು ಆ ಕಡೆ ಎಲ್ಲ ದಾಟಿದರೆ ಸಿಗೋದಿಲ್ಲ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ರಾತ್ರಿಯೆಲ್ಲ ಒಳ್ಳೆ ಮಳೆ, ಈಗ ಸ್ವಲ್ಪ ಮಳೆ ಬಿಟ್ಟಿದೆ. ಫುಲ್ ಮಳೆ ನಿಂತಿದೆ. ಈಗ ಹೋಗಿ ಡೀಸೆಲ್ ಹಾಕೋಬೇಕು. ಡೀಸೆಲ್ ಹಾಕ್ಕೊಂಡು ಮತ್ತೆ ಹೋಗಿ ಹೋಟ್ಲಲ್ಲಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಪಿಕಪ್ಪಿಗೆ ಹೋಗಬೇಕು. ಬನ್ನಿ ಇವತ್ತೊಂದು ಬ್ಲಾಗ್ ಸ್ಟಾರ್ಟ್ ಮಾಡೋಣ. ನೋಡ್ಬೋದು ಮಳೆ ಕಂಪ್ಲೀಟ್ ನಿಂತಿದೆ, ಆದರೆ ಸ್ವಲ್ಪ ಮೋಡ ಇದೆ. ಪುನಃ ಬರ್ಬೋದು ಅನ್ಕೋತೀನಿ. ಮಳೆ ನೆಟ್ಟಲ್ಲಿ ತೋರಿಸ್ತಾ ಇದೆ 45% ಮಳೆ ಚಾನ್ಸಸ್ ಅಂತ. ಕೆಲವೊಂದು ಸಲ ನೆಟ್ಟಲ್ಲಿ ತೋರಿಸಂಗೆ ಏನು ಮಳೆ ಬರೋದಿಲ್ಲ, ಬಿಸಿಲು ಹೊಡಿತದೆ ಆಪೋಸಿಟಾಗಿ. ಇನ್ನು ಇವತ್ತು ನೋಡಬೇಕು ಮಳೆ ಬರುತ್ತಾ ಇಲ್ಲ ಬಿಸಿಲು ಬರುತ್ತಾ ಅಂತ. ಇದು ನನ್ನ ಊರು ಫ್ರೆಂಡ್ಸ್. ಮೇನ್ ರೋಡಲ್ಲೇ ಟೌನ್ ಇರೋದು. ಇದು ನ್ಯಾಷನಲ್ ಹೈವೇ NH 275 ಬ್ಯಾಂಗ್ಳೂರು ರೋಡು. ಸೊ ಮೇನ್ ರೋಡಲ್ಲೇ ಟೌನ್ ಇರೋಂಥದ್ದು ಇದು. ಬನ್ನಿ ಈಗ ಡೀಸೆಲ್ ಒಂದು ಫುಲ್ ಮಾಡೋಣ. ಡೀಸೆಲ್ ಫುಲ್ ಮಾಡಿ ಮತ್ತೆ ಇಲ್ಲಿಂದ ಹೊರಡಬೇಕು. ಇಲ್ಲಿಗೆ ರಿವರ್ಸ್ ಬಿಡಬೇಕಾಗೈತೆ. ಆ ಕಡೆ ದೊಡ್ಡ ಗನ್ ಅದು ಆಗೋದಿಲ್ಲ, ಚಿಕ್ಕ ಗನ್ ಆದರೆ ಕರೆಕ್ಟಾಗಿ ಡೀಸೆಲ್ ಫುಲ್ ಆಗುತ್ತೆ. ಗೈಸ್ ನಾನು ಬಂದರೆ ಅವತ್ತು ಇಲ್ಲಿ ಡೀಸೆಲ್ ಪ್ಲಸ್ ಇದನ್ನ ಹಾಕಿಯೇ ಡೀಸೆಲ್ ಹಾಕೋದು. ಇದು ಹಾಕೋದ್ರಿಂದ ಏನಂತ ಹೇಳಿದ್ರೆ ಇಂಜಿನ್ ಕ್ಲೀನಾಗಿರುತ್ತೆ, ಸ್ಮೋಕೆಲ್ಲ ಕಮ್ಮಿ ಇರುತ್ತೆ. ಸೊ ಅದಕ್ಕೆ ಇದನ್ನು ಹಾಕ್ಸೋದು. ಒಂದು 1,500 ಹಿಡಿಬೇಕು. ಎಷ್ಟು ಇಡ್ಸ್ತದೆ ಗೊತ್ತಿಲ್ಲ ಗೈಸ್. ನನ್ನ ಪ್ರಕಾರ 1,500 ಇಡಿಸ್ಬೇಕು, ಯಾಕೆಂದರೆ ಅಷ್ಟೇ ಖಾಲಿಯಾಗಿರೋದು ಕೂಡ. ಟಾಪಪ್ ಆಗಲಿ ಅಂತ ಸೊ ಗೈಸ್ 1,420 ರೂಪಾಯಿ ಡೀಸೆಲ್ ಇಡಿಸ್ತು ಟೋಟಲಾಗಿ. ಇಲ್ಲಿ ಫುಲ್ಲಾಗಿದೆ, ಫುಲ್ ಆಯ್ತಲ್ಲ. ಗೈಸ್ ಈಗ ಡೀಸೆಲ್ ಹಾಕಿ ಆಯಿತು, ಇವಾಗ ಹೊರಡುವ. ಬ್ರೇಕ್ಫಾಸ್ಟ್ ಮಾಮೂಲಿ ನಮ್ಮ ಹೋಟೆಲ್ ಇದೆ ಅಲ್ಲಿ ಒಂದು ಕೆದಕಲ್ಲಿಗೆ ಹೋಗಿ ನಾಷ್ಟ ಮಾಡಬೇಕು. ಫ್ರೆಂಡನ್ನ ಬರೋಕ್ಕೆ ಹೇಳ್ತೀನಿ. ಅಲ್ಲಿ ಬಂದಮೇಲೆ ಇಬ್ಬರಲ್ಲಿ ಒಟ್ಟಿಗೆ ನಾಷ್ಟ ಮಾಡ್ತೀವಿ. ಮಾಮೂಲಿ ರೆಗ್ಯುಲರ್ ಅಡ್ಡ ಆಗಿಬಿಟ್ಟಿದೆ, ಯಾಕೆಂದರೆ ಬೆಳಿಗ್ಗೆ ಇಲ್ಲಿ ಮನೇಲಿ ಚಳಿ ಅಲ್ವಾ, ಎದ್ದು ಮಾಡೋದಿಲ್ಲ. ಮನೆಯೆಲ್ಲ ಬ್ರೇಕ್ಫಾಸ್ಟ್ ಹೇಗೆ ಅಂತ ಹೇಳಿದರೆ 9 ಗಂಟೆ ಒಳಗಡೆ ಆದ್ರೇ ಅದು ಒಳ್ಳೆಯದು. 9 ಗಂಟೆ ಮೇಲೆ ನಾಷ್ಟ ಮಾಡೋಕ್ಕಾಗಲ್ಲ. ಇದು ನಮ್ಮ ಊರಿನ ಟೌನ್. ಗೈಸ್ ಈಗ ಕೆದಕಲ್ ರೀಚ್ ಆದೆ. ಕೆದಕಲಲ್ಲಿ ಇಲ್ಲೊಂದು ಪಕ್ಕದಲ್ಲಿ ನೋಡ್ಬೋದು ಹೋಟೆಲ್ ಫ್ರೆಂಡ್ಸ್ ಅಂತೇಳಿ ಬೋರ್ಡ್.
ಸೊ ಇಲ್ಲಿ ಕೂಡ ಚೆನ್ನಾಗಿರುತ್ತೆ, ಬಟ್ ಇಲ್ಲಿ ಈಗ ಅಷ್ಟಾಗಿ ಮಾಡ್ತಾಯಿಲ್ಲ. ಅದೇನಿದ್ರು ಮುಂದೆ ಒಂದು ಹೋಟೆಲ್ ಇದೆ ಶುಕ್ರು ಅಂತೇಳಿ, ಸೊ ಅಲ್ಲಿ ಹೋಗ್ತೀವಿ, ಚಿಕ್ಕ ಹೋಟೆಲ್. ಬಟ್ ಬೆಳಿಗ್ಗೆ ನಾಷ್ಟ ಎಲ್ಲ ಚೆನ್ನಾಗಿರುತ್ತೆ, ಮಧ್ಯಾಹ್ನ ಬಿರಿಯಾನಿ ಅಂತೂ ಸೂಪರಾಗಿರುತ್ತೆ. ನಾನು ಒಂದಿನ ಫ್ರೀ ಇದ್ದಾಗ ಮಾಡಿ ಹಾಕ್ತೀನಿ. ಈ ವಾರದಲ್ಲಿ ಒಂದು ಫುಡ್ ಬ್ಲಾಗ್ ಕೂಡ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡಬೇಕು, ಅದೊಂದು ಫಿಶ್ ಕರಿ ಹೋಟೆಲ್ ಅದು. ಅಲ್ಲಿ ಫಿಶ್ದು ವೆರೈಟಿ ತುಂಬ ಇರುತ್ತೆ. ಸೊ ಈಗ ಮಳೆ ಇರೋದ್ರಿಂದ ಫಿಶ್ ಬರ್ತಾ ಇದೆಯಾ ಏನಂತ ಗೊತ್ತಿಲ್ಲ. ಅವ್ರನ್ನ ಹೋಟೆಲ್ ಅವರಿಗೆ ಕೇಳ್ಬಿಟ್ಟೆ ಹೋಗ್ಬೇಕು ಒಂದಿನ. ಬಟ್ ಫುಡ್ಡು ಮಾತ್ರ ಕುಶಾಲನಗರದಲ್ಲಿ ಅದು ಭಾಳ ಚೆನ್ನಾಗಿದೆ. ಅದೊಂದಿನ ಬ್ಲಾಗ್ ಮಾಡಿ ಹಾಕ್ತೀನಿ ಫುಡ್ದು. ಸೊ ಇದು ಕೆದಕಲ್ ಪಂಚಾಯಿತಿ ಟರ್ನ್. ಈ ಟರ್ನ್ ಮಾತ್ರ ಭಯಂಕರ ಡೇಂಜರ್ ಗೈಸ್. ಇಲ್ಲಿ ಯಾವಾಗ ನೋಡಿದ್ರೆ ಆಕ್ಸಿಡೆಂಟ್ ಆಗುತ್ತೆ, ನೋಡಿ ಹುಷಾರಾಗಿ ಹೋಗ್ಬೇಕು. ನೋಡಿದ್ರಲ್ಲ, ಗಾಡಿಯವರು ಒಟ್ಟಸಿ ಬರ್ತಾರೆ, ಫುಲ್ ರೈಟಿಗೆ ಇಟ್ಕೊಂಡಿದ್ದೆ. 6 ನೋಡಿದ ಮೇಲೆ ಲೆಫ್ಟಿಗೆ ತಗೊಂಡವನು. ಸೊ ನಾವು ಇಲ್ಲೇ ರೈಟ್ ಸೈಡಿಗೆ ಹೋಗ್ಬೇಕು. ಕಾರ್ ನಿಂತಲ್ಲೇ. ಇದೆ ಹೋಟೆಲ್ ಗೈಸ್, ನೋಡ್ಬೋದು. ಮೇನ್ ರೋಡಲ್ಲಿ, ರೋಡ್ ಸೈಡಲ್ಲಿದೆ ಗೈಸ್ ಹೋಟ್ಲ್ ಇದೆ. ಗೈಸ್ ಈಗ ನಾನು ಪೂರಿ ಮತ್ತು ಮೊಟ್ಟೆ ರೋಸ್ಟ್ ಆರ್ಡ್ರ್ ಮಾಡಿದ್ದೀನಿ. ಮೊಟ್ಟೆ ರೋಸ್ಟ್ ಅಂತ ಹೇಳಿದರೆ ಇದು ಕೊಡಗಲ್ಲಿ ಮತ್ತು ಕೇರಳದಲ್ಲಿ ಜಾಸ್ತಿ ಸಿಗುತ್ತೆ. ಮೈಸೂರು ಆ ಕಡೆ ಎಲ್ಲ ದಾಟಿದರೆ ಸಿಗೋದಿಲ್ಲ. ಇದು ಕೇರಳದಲ್ಲಿ ಮಾಡೋವಂಥದ್ದು. ಸೊ ಮೊಟ್ಟೆ ರೋಸ್ಟ್ ಅಂತ ಹೇಳಿದ್ರೆ ಈರುಳ್ಳಿ, ಟೊಮೆಟೊ, ಮಸಾಲೆ ಐಟಮ್ ಎಲ್ಲ ಹಾಕಿಬಿಟ್ಟು ಮೊಟ್ಟೆನ ಬೇಯಿಸಿಕ್ಕೆ ಹಾಕಿರ್ತಾರೆ. ಸೊ ನೀವು ಮೊಟ್ಟೆ ಮಸಾಲೆ ಅಂತ ಹೇಳಿದ್ರೆ ಮೈಸೂರು ಕಡೆ ಎಲ್ಲ ಸಾಂಬಾರು ಜೊತೆ ಮೊಟ್ಟೆ ಕೊಡ್ತಾರೆ, ಆದರೆ ಇಲ್ಲಿ ಈ ಥರ ಕೊಡ್ತಾರೆ. ನೋಡ್ಬೋದು. ಜೊತೆಗೆ ಏನಿದೆ ಅಂತ ಹೇಳಿದ್ರೆ ತರಕಾರಿ, ಕಡಲೆ ಸಾರು. ಗೈಸ್ ನಿಮಗೆಲ್ಲ ಗೊತ್ತಿರ್ಬೋದು, ದುಬಾರೆ ಬಂದುಬಿಟ್ಟು ಕ್ಲೋಸ್ ಆಗಿ ಒಂದು 4 ತಿಂಗಳಾಯಿತು ಆ ಇನ್ಸಿಡೆಂಟಿಂದ ಆಗ್ಬಿಟ್ಟು. ಸೊ ಅದು ಈಗ ಕ್ಲೋಸ್ ಆಗಿ ಬರೋಬ್ಬರಿ 4 ತಿಂಗಳ ಹತ್ರ ಆಯಿತು. ಈಗ ಏನಾಗಿದೆ ಅಂತ ಹೇಳಿದರೆ ಅದು ಪುನಃ ಓಪನ್ ಆಗುತ್ತೆ. ಅದು ಫುಲ್ ಕಂಡೀಷನ್ ಆಗಿದೆ. ಇನ್ನು ಮುಂದೆ ಹೋಗಿ ಆನೆನ ಹತ್ರದಲ್ಲಿ ನೋಡೋದು, ಅದಕ್ಕೆ ತಿನ್ನಿಸೋದು, ಸೆಲ್ಫಿ ತೆಗೆಯೋದು, ವೀಡಿಯೋ ಮಾಡೋದು ಆ ಥರದ್ದೆಲ್ಲ ಏನಿರಲ್ಲ. ಇನ್ನು ಜಸ್ಟ್ ಹೋದರೆ ನೀವು 10 ಮೀಟ್ರ್ ದೂರದಲ್ಲಿ ಆನೆನ ನೋಡಿಕೊಂಡು ಬರ್ಬೋದು. ಯಾವುದೇ ಥರ ಆ್ಯಕ್ಟಿವಿಟೀಸ್ ಇರೋಲ್ಲ, ಸ್ನಾನ ಮಾಡಿಸೋದು ಆ ಥರದ್ದು ಏನಿರಲ್ಲ. ಜಸ್ಟ್ ನೀವು ಹೋಗ್ಬೋದು, ನೋಡ್ಬೋದು, ಬರ್ಬೋದು, ಅಷ್ಟೇ ಇರುತ್ತೆ. ಇನ್ನು ಅದು ಯಾವಾಗ ಓಪನ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಮಾಡೋ ವೀಡಿಯೋದಲ್ಲಿ ನಾನು ಹೇಳ್ತೀನಿ. ಆಗ ಯಾವಾಗ ಓಪನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರು ಹೇಳಲಿಲ್ಲ, ಬಟ್ ಸದ್ಯದಲ್ಲೇ ಓಪನ್ ಆಗುತ್ತೆ ಅಂತೇಳಿ ಪೇಪರಲ್ಲಿ ಹಾಕಿದ್ದಾರೆ. ನೋಡುವ ಇನ್ನು ಯಾವಾಗ ಓಪನ್ ಆಗುತ್ತೆ, ಆ ಓಪನ್ ಆದ ದಿವಸ ನಾನು ವೀಡಿಯೋ ಮಾಡಿ ಹಾಕ್ತೀನಿ ಗೈಸ್. ಇವನೇ ನನ್ನ ಫ್ರೆಂಡ್ ರೇಣು ಅಂತ ಹೇಳ್ಬಿಟ್ಟು, ನೋಡಿರ್ತೀರ. ಹಳೆ ವೀಡಿಯೋಲಿ ಒಂದು ವೀಡಿಯೋಲಿ ಇರಬೇಕು ಅಂತ ಅನ್ಕೋತೀನಿ ಅಲ್ಲ. ಹಳೆ ವೀಡಿಯೋ ಮೊನ್ನೆ ಮೈಸೂರು ಅದು ಒಂದು ವೀಡಿಯೋದಲ್ಲಿ ಇದ್ದಾನೆ. ಸೊ ನಾ ಮಾಮೂಲಿ ಇಲ್ಲೇ ಬಂದು ಟೀ ಕುಡಿಯೋದು. ಟೀ ಇಲ್ಲಾಂದರೆ ನಾಷ್ಟ. ನಾನು ಆಗಲೇ ನಾಷ್ಟ ಮಾಡಿದೆ, ಈಗ ಒಂದು ಟೀ ಕುಡಿಯೋಣ ಅಂತೇಳಿ ಕೂತಿದ್ದೀನಿ. ಮಳೆ ಇವಾಗ ಸ್ಟಾರ್ಟ್ ಆಗ್ತಾ ಇದೆ, ನೋಡ್ಬೋದು. ಲೈಟಾಗಿ ಸ್ಟಾರ್ಟ್ ಆಗ್ತಾ ಇದೆ, ಅಷ್ಟು ಜೋರಾಗಿ ಏನಿಲ್ಲ, ಸುಮ್ಮನೆ ಲೈಟಾಗಿ ಸ್ಟಾರ್ಟ್ ಆಗ್ತಾ ಉಂಟು. ಸೊ ಗಾಯ್ಸ್, ನಮ್ಮವ್ರನ್ನ ಇವಾಗ ಇಲ್ಲಿ ನಾಡ ಕಫೆಗೆ ಬಿಟ್ಟಿದ್ದೀನಿ. ನ್ಯಾಷನಲ್ ಹೈವೇ 275 ಸಿಗೋಂಥದ್ದು. ಇಲ್ಲಿ ಬ್ರೇಕ್ಫಾಸ್ಟಿಗೆ ಬಿಟ್ಟಿದ್ದೀನಿ. ಇಲ್ಲಿಂದ ಬಂದಂಗೆ ಅಲ್ಲಿ ಕಾಣ್ತಾ ಇದೆ ಪ್ಲ್ಯಾಂಟೇಷನ್ ಟೂರು ಫಸ್ಟ್. ಸೊ ಅಲ್ಲಿ ಮುಗಿಸ್ಬಿಟ್ಟು ಮತ್ತು ಕುಶಾಲನಗರ ಕಡೆ ಹೋಗಬೇಕು. ಇವತ್ತು ಕುಶಾಲನಗರ ಸೈಡ್ ಸೀನ್ ಇರುತ್ತೆ. ಈಗ ಅವ್ರು ಬಂದಮೇಲೆ ಇನ್ನು ಸ್ಟಾರ್ಟ್ ಮಾಡಬೇಕು ಗೈಸ್. ತಿಂಡಿ ಮಾಡೋಕ್ಕೆ ಬಿಟ್ಟಿದ್ದೀನಿ. ಇದು ಒಳಗೆ ಹೋಟೆಲ್ ಈ ಥರ ಇದೆ, ಅಲ್ಲಿ ಕೂತಿದ್ದಾರೆ ನಮ್ಮ ಕಸ್ಟಮರ್, ನಾಷ್ಟ ಮಾಡ್ತಾಯಿದ್ದಾರೆ. ಸೊ ಇದು ಚೆನ್ನಾಗಿದೆ, ನೀಟಾಗಿ ಹೈವೇಯಲ್ಲಿ ನಿಮಗೆ ರೋಡ್ ಸೈಡು ಸಿಗೋಂಥ ಹೋಟೆಲ್ ಇದೆ. ನಾಡ್ ಕಾಫಿ ಅಂತೇಳಿ ಒಳಗಡೆ ಈ ಥರ ಇದೆ, ನೀಟ್ ಆ್ಯಂಡ್ ಕ್ಲೀನಾಗಿದೆ, ನೋಡ್ಬೋದು.
ಸೊ ಗಾಯ್ಸ್, ಇವಾಗ ಬಂದು ಪ್ಲಾಂಟೇಶನ್ ಟೂರಿಗೆ ಬಿಟ್ಟಿದ್ದೀನಿ. ಎಲ್ಲಿ ಅಂತ ಹೇಳಿದರೆ ಕೂರ್ಗ್ ಗ್ರೀನ್ಸ್ ಮೇನ್ ಹೈವೇ ಸೈಡಲ್ಲಿ. ಆಲ್ರೆಡಿ ಇದ್ರದ್ದು ವೀಡಿಯೋ ಎಲ್ಲ ಹಾಕಿದ್ದೀನಿ ನಾನು. ಸೊ ಈಗ ಗಾಡಿ ಬಂದು ಬಿಟ್ಟಿದ್ದೀನಿ. ಒಳಗಡೆ ಹೋಗಿದ್ದಾರೆ ಟಿಕೆಟ್ ತೊಗೊಂಡು. ಇಲ್ಲಿ ಒಬ್ಬರಿಗೆ ಬಂದು 200 ರುಪೀಸ್ ಚಾರ್ಜ್ ಇರುತ್ತೆ ಪ್ಲಾಂಟೇಶನ್ ಟೂರಿಗೆ. ಸೊ ನೋಡ್ಬೋದು ಎಷ್ಟು ಗಾಡಿ ಇದೆ ಅಂತ. ಈಗ ಟೈಮ್ ಬಂದು 10:30 ಆಯಿತು. ಇದನ್ನು ಮುಗಿಸ್ಕೊಂಡು ಈಗ ಬೆಳಿಗ್ಗೆ ಫಸ್ಟ್ ಪಾಯಿಂಟ್ ಇದು ಬ್ರೇಕ್ಫಾಸ್ಟ್ ಆದಮೇಲೆ ಇಲ್ಲಿಗೆ ಬಂದಿದ್ದು. ನೋಡ್ಬೋದು ಗಾಡಿಗಳು ಎಷ್ಟಿದೆ ಅಂತ ಹೇಳ್ಬಿಟ್ಟು. ಮತ್ತು ಇಲ್ಲೊಂದು ವ್ಯೂ ಪಾಯಿಂಟ್ ಥರನೂ ಇದೆ. ಸ್ವಲ್ಪ ಮುಂದೆ ಹೋದರೆ ಇಲ್ಲೊಂದು ವ್ಯೂ ಪಾಯಿಂಟ್ ಕೂಡ ಉಂಟು. ಮತ್ತು ಇಲ್ಲಿ ಬೇಕಾದರೆ ಶಾಪಿಂಗ್ ಮಾಡ್ಕೋಬೋದು. ಶಾಪಿಂಗ್ ಇದೆ. ಸಿಲ್ಕ್ದೊಂದು ಮೇಲೆ ಆಗ್ತಾಯಿದೆ, ಇನ್ನೂ ಓಪನ್ ಆಗಿಲ್ಲ, ಕೆಲಸ ನಡೀತಾ ಉಂಟು. ಇಲ್ಲಿ ಒಂದು ಶಾಪಿಂಗ್ ಮಾಡ್ಕೋಬೋದು. ಚಾಕ್ಲೇಟ್ಸ್ ಇದೆ, ಸ್ಪೈಸಸ್ಸು ಇದೆ. ಸೊ ನಮ್ಮ ಗಾಡಿಯಲ್ಲಿ ನಿಂತಿದೆ. ವಯಸ್ಸಿಗೆ ನಮ್ಮ ಜೊತೆ ಇದ್ದಾರೆ ನಿನ್ನೆ ಇದ್ದಂಥ ಕಸ್ಟಮರ್ಸ್. ಸೊ ಇವ್ರನ್ನ ಕರ್ಕೊಂಡು ಇವಾಗ ಬೆಳಗ್ಗೆ ಫಸ್ಟ್ ಒಂದು ಪಾಯಿಂಟ್ ಮುಗೀತು, ಅದು ಮುಗಿಸ್ಕೊಂಡು ಈಗ ಹೋಗ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು, ಇದು ರಾಬಿನ್ ಉತ್ತಪ್ಪ ಅವ್ರದ್ದು ಮನೆ. ಇದು ಕ್ರಿಕೆಟ್ ಪ್ಲೇಯರ್, ಮೊದಲು ಇಂಡಿಯಾದಲ್ಲಿ ಟೀಮಲ್ಲಿ ಇದ್ದರು. ಅವ್ರದ್ದು ಮನೆಗೆ ಹೋಗೋಂಥ ದಾರಿ ಇದು. ಈ ದಾರಿಯಲ್ಲಿ ಸ್ವಲ್ಪ ಎಲ್ಲ ಆನೆ ಕಾಟ ಇದೆ, ಕಾಡಾನೆ ಜಾಸ್ತಿ ಬರುತ್ತೆ. ಯಾಕೆಂದರೆ ಇನ್ನು ಮುಂದ್ಗಡೆ ಹೋದರೆ ಒಂದು ಫಾರೆಸ್ಟ್ ಟಚ್ ಆಗುತ್ತೆ. ಆ ಫಾರೆಸ್ಟದು ನಿಯರ್ ಬೈ ಇರೋದ್ರಿಂದ ಈ ತೋಟದೊಳಗೆಲ್ಲ ಆನೆ ಬರುತ್ತೆ. ಹಲಸಿನಕಾಯಿ ಸೀಸನ್ ಅಲ್ವಾ, ಸೊ ಹಾಗಾಗಿ ಆನೆಗಳು ಬರ್ತಾ ಇರ್ತವೆ. ಗಾಯ್ಸ್, ಇವಾಗ ಬಂದು ಬ್ಯಾಕ್ ವಾಟ್ರಿಗೆ ತಲುಪೋದು. ಈಗ ಬ್ಯಾಕ್ ವಾಟ್ರಿಗೆ ಹೋಗ್ಬೇಕು, ನೋಡುವ ನೀರು ಎಷ್ಟಿದೆ ಅಂತ ಹೇಳ್ಬಿಟ್ಟು. ನೀರು ತುಂಬ ಬಂದಿರಬೇಕು, ಯಾಕೆಂದರೆ ಅಲ್ಲಿ ಬರ್ತಾ ದಾರಿಯಲ್ಲಿ ನೋಡ್ದು ನೀರು ತುಂಬಾ ಕಾಣ್ತಾ ಇತ್ತು. ಸೊ ಇಲ್ಲಿ ಮಾಮೂಲಿ ಹೋಗೋಂಥ ನಾನು ಕಸ್ಟಮರ್ನ ಕರ್ಕೊಂಬಂದರೆ ಇಲ್ಲಿ ಬ್ಯಾಕ್ ವಾಟ್ರಿಗೆ ನಾನು ಬಿಡ್ತೀನಿ. ಬಟ್ ಇಲ್ಲಿ ವ್ಯೂ ಮಾತ್ರ ಚೆನ್ನಾಗಿರುತ್ತೆ. ಈಗ ಬಿಟ್ಟಿದ್ದೀನಿ, ನೀರು ಎಷ್ಟು ಬಂದಿದೆ ಗೊತ್ತಿಲ್ಲ, ಅಲ್ಲಿ ಹತ್ರ ಹೋಗಿ ನೋಡೋಣ. ಗೈಸ್ ನೋಡ್ಬೋದು ಎಷ್ಟು ಬಂದಿದೆ ಅಂತ ಹೇಳ್ಬಿಟ್ಟು. ಇಲ್ಲಿ ಗಂಟನೂ ಬಂದಿದೆ ಹೋಮ್ ಸ್ಟೇ ಇದು. ಸೊ ಇಲ್ಲಿ ಗಂಟ ಬಂದು ಕೆಳಗಡೆ ಇಳ್ದಿರಂತ. ಈಗ ಸ್ವಲ್ಪ ಕಡಿಮೆ ಆಗಿದೆ, ರೋಡಲ್ಲಿ ಫುಲ್ ಬ್ಲಾಕ್ ಆಗಿದೆ. ಈ ಕಡೆ ಕಾಣುವಂಥದ್ದು ನಿಮಗೆ ರೆಸಾರ್ಟ್. ಎಷ್ಟು ನೀರಿದೆ ಡ್ಯಾಮ್ ಬ್ಯಾಕ್ ವಾಟರ್. ಹೇಗಿದೆ? ಚೆನ್ನಾಗಿದೆ. ಎಲ್ಲ ಸೌದೆ ಹೊಡ್ಕೊಂಡ್ ಬಂದುಂಟು. ಇದು ಆಕ್ಚುಲಿ ಇಲ್ಲಿ ಗಂಟ ಬರಲ್ಲ, ಇನ್ನು ಅಲ್ಲಿ ನೀರು ಡೌನ್ ಆದಾಗ ಫುಲ್ ಕೆಳಗೆ ಗಂಟ ಹೋಗುತ್ತೆ. ಇದೊಂದು ಫುಲ್ ಗ್ರಾಸ್ ಗ್ರೌಂಡ್ ತರ ಕಾಣುತ್ತೆ ನಿಮಗೆ ಸೈಡ್ ಎಲ್ಲ ಕಂಪ್ಲೀಟ್ ಆಗಿ. ಇಲ್ಲಿ ಗಂಟ ಬಂದಿದೆ. ನಾರ್ಮಲ್ ಆಗಿ ನಾನು ನೋಡೇ ಇತ್ತಿಲ್ಲ. ಒಂದು ಬಂದ್ರೆ ಹುಣಸೋಳಿ ಮರ ಉಂಟಲ್ಲ, ಅದರಿಂದ ಕೆಳಗಡೆ ಇರ್ತದೆ. ಒಳ್ಳೆ ಗಾಳಿ ಇದೆ ಗೈಸ್, ತಂಪಾಗಿ. ಗೈಸ್ ಇವಾಗ ಚಿಕ್ಲಿ ಹೊಳೆ ಬಂದಾಯಿತು. ಚಿಕ್ಲಿ ಹೊಳೆಯಲ್ಲಿ ಈಗ ಏನೆಲ್ಲ ಚೇಂಜಸ್ ಆಗಿದೆ ಅಂತ ನೋಡೋದಾದರೆ, ಇದು ಎಂಟ್ರೆನ್ಸ್ ಗೇಟ್ ಪಕ್ಕದಲ್ಲಿ ಇಲ್ಲಿ JCB ಬಿಟ್ಟು ಎಲ್ಲ ಲೆವೆಲ್ ಮಾಡಿಸಿದ್ದಾರೆ. ಮೇ ಬಿ ಪಾರ್ಕ್ ಮಾಡ್ತಾರೆ ಅಂತ ಕಾಣುತ್ತೆ. ಪಾರ್ಕ್ ಮಾಡಲಿಕ್ಕೆ ಏನಾದ್ರು ಬಿಟ್ಟು ಲೆವೆಲ್ ಮಾಡಿಸಿರ್ಬೋದು. ಲಾಸ್ಟ್ ಟೈಮ್ ಹೋಗ್ಬೇಕಂದ್ರೆ ಪಳನಿಗೆ ಇದೇ ರೂಟಲ್ಲಿ ಹೋಗಿದ್ದು. ಆವಾಗ ಹೋಗುವಾಗ ಡ್ಯಾಮಲ್ಲಿ ಆ ರಿಂಗ್ ಹತ್ರ ನೀರು ಬೀಳ್ತೈತಿಲ್ಲ, ಬಟ್ ಇವಾಗ ನೀರು ಬೀಳ್ತಾ ಉಂಟು. ಬನ್ನಿ ಈಗ ಅದನ್ನೊಂದು ನೋಡ್ಕೊಬರೋಣ. ಈ ಡ್ಯಾಮಲ್ಲಿ ಒಂದು 3 ವಾರದ ಹಿಂದೆ ಮೀನೆಲ್ಲ ಹಿಡಿತಾಯಿದ್ರು. ಆ ಟೈಮಲ್ಲಿ ವಿಷಯ ಗೊತ್ತಿತ್ತಿಲ್ಲ. ಅದೆಲ್ಲ ಹಿಡ್ದೆಲ್ಲ ಆದಮೇಲೆ ಮತ್ತೆ ವಿಷಯ ಗೊತ್ತಾಗಿದ್ದು. ನೆಕ್ಸ್ಟ್ ಟೈಮ್ ಏನಾದರೂ ಹಿಡಿಯೋಕ್ಕೆ ಮೊದಲೇನಾದ್ರು ವಿಷಯ ಗೊತ್ತಾದರೆ ಬಂದು ಇಲ್ಲಿ ವೀಡಿಯೋ ಮಾಡಿ ತೋರಿಸ್ತೀನಿ. ಯಾಕೆಂದರೆ ದೊಡ್ಡ ದೊಡ್ಡ ಮೀನು ಇದೆ ಇದರಲ್ಲಿ. ವರ್ಷಕ್ಕೊಂದ್ಸಲ ಹಿಡಿತಾರೆ, ಅದು ಟೆಂಡರ್ ಕೊಡೋದು. ಟೆಂಡರಲ್ಲಿ ಹಿಡಿದು ಇಲ್ಲಿ ಮಾರ್ತಾರೆ. ಇಲ್ಲಿ ಮಾತ್ರ ಗಾಳಿ ವಿಪರೀತ ಬೀಸ್ತದೆ. ಗಾಳಿ ಫುಲ್ಲು. ಈಗ ಮೊಟ್ಟೆ ಹೊಡಿದಕ್ಕೆ ತಲೆಗೆ ತಣ್ಣಗೆ ಗಾಳಿ ಬರ್ತಾ ಉಂಟು. ಎಲ್ಲ ಕಾಲೇಜ್ ಸ್ಟೂಡೆಂಟ್ಸ್ ಇದ್ದಾರೆ, ಇಲ್ಲಿ ನೋಡ್ಬೋದು. ಬಟ್ ತಂದು ಎಲ್ಲ ಇಲ್ಲಿ ಸ್ನ್ಯಾಕ್ಸ್ ಅದು ಇದೆಲ್ಲ ತಿಂದುಬಿಟ್ಟು ಎಲ್ಲ ಇಲ್ಲಿ ಎಸ್ಬಿಟ್ಟು ಹೋಗಿದ್ದಾರೆ. ಇದೊಂದೇ ಬೇಜಾರು ಸಂಗತಿ. ತಂದುಬಿಟ್ಟು
ಎಲ್ಲ ತಿಂತಾರೆ, ಅಲ್ಲೆಲ್ಲಿ ಎಸ್ಬಿಟ್ಟು ಹೋಗ್ಬಿಡ್ತಾರೆ. ಅದು ಕ್ಲೀನಾಗಿ ತೊಗೊಂಡೋಗಿ ಡಸ್ಟ್ಬಿನ್ನಿಗೂ ಹಾಕೋದಿಲ್ಲ. ಇಲ್ಲಿ ಕೆಳಗಡೆ ನೋಡ್ಬೋದು ಎಷ್ಟು ಪ್ಲಾಸ್ಟಿಕ್ ಇದೆಲ್ಲ ಕಾಣ್ತದೆ ಅಂತೇಳಿ. ಎಲ್ಲ ನೀರು ಬಾಟ್ಲೆಲ್ಲ ಸಮೇತ, ನೀರು ಬಾಟ್ಲುಗಳಲ್ಲಿ ಸುಮಾರು ಬಿದ್ದಿದೆ, ಕಾಣ್ತಾ ಉಂಟು. ಇಲ್ಲಿಂದ ಓವರ್ಫ್ಲೋ ಆಗೋದು ಗೈಸ್ ನೀರು. ಇಲ್ಲಿ ಸೈಡಲ್ಲಿ ಸಹ ನೋಡ್ಬೋದು ಫುಲ್ ಬಾಟ್ಲುಗಳು. ನೋಡಿ ಎಲ್ಲ ಕಸಗಳು ಬಂದು ಇಲ್ಲಿ ಸೈಡಲ್ಲಿ ಹಾಕಿದ್ದಾರೆ. ಬಟ್ ತಿಂದರೆ ತೊಗೊಂಡೋಗಿ ಡಸ್ಟ್ಬಿನ್ಗೆ ಹಾಕಿದ್ರೆ ಇದು ಜಾಗನೇ. ಇದು ಮೊದಲು ಅಷ್ಟು ಫೇಮಸ್ ಆಗಿತ್ತಿಲ್ಲ. ಈಗ ಸೋಷಿಯಲ್ ಮೀಡ್ಯಾದಲ್ಲಿ ರೀಲ್ಸ್ ಅದು ಇದೆಲ್ಲ ಮಾಡಿಬಿಟ್ಟು ಈ ಜಾಗ ಫೇಮಸ್ ಆಗಿದೆ. ನಾವೆಲ್ಲ ಚಿಕ್ಕದ್ರಲ್ಲಿ ಇಲ್ಲಿ ಬರುವಾಗ ಟೂರಿಸಮೇ ಇಲ್ಲ, ನಾವುಗಳೇ ಬಂದು ಹೋಗ್ತಿದ್ದೋ. ಬಟ್ ಈಗೆಲ್ಲ ಟೂರಿಸಮ್ ಸ್ಟಾರ್ಟ್ ಆದಮೇಲೆ ಫುಲ್ ಗಲೀಜಾಗ್ಬಿಟ್ಟಿದೆ. ಇಲ್ಲಿ ಡಸ್ಟ್ಬಿನ್ ಇಲ್ಲಿದೆ, ಆದರೂ ಕೂಡ ಅಲ್ಲಲ್ಲಿ ಎಸ್ತಿದ್ದಾರೆ. ನೋಡ್ಬೋದು ನೀರು ಇದೆ ಇಲ್ಲಿ, ಇಷ್ಟು ಓವರ್ಫ್ಲೋ ಆಗುತ್ತೆ. ಬಟ್ ಇದು ಕಡಿಮೆನೇ, ಇನ್ನೂ ಕೂಡ ಜಾಸ್ತಿ ಬರುತ್ತೆ ನೀರಿದು. ಹಿಂಗೆ ಸೀದಾ ಕೆಳಗಡೆ ಹೋಗಿ ಅಲ್ಲಿ ಹೊಳೆಯಲ್ಲಿ ಮಿಕ್ಸ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು, ಚಿಕ್ಕ ವೈರ್ ಅಂತ ಹಾಕಿದ್ದಾರೆ. ಅದು ಇವಾಗ ಪೇಂಟ್ ಮಾಡಿರೋದು, ಕಳೆದವರ ಏನು ಪೇಂಟ್ ಮಾಡಿತ್ತಿಲ್ಲ. ಸೊ ಕಳೆದವರ ಬರುವಾಗ ಏನು ಈಗ ಫುಲ್ ಚೇಂಜ್ ಆಗಿದೆ ಗೈಸ್. ಇವಾಗ ಅವ್ರನ್ನ ಬಿಟ್ಟುಬಿಟ್ಟು ಕುಶಾಲನಗರ ಟೌನಲ್ಲಿ ಹೋಗ್ತಾ ಇದ್ದೀನಿ. ಫೈನಲಿ ಅವ್ರದ್ದು ಡ್ರಾಪ್ ಆಯಿತು. ಡ್ರಾಪ್ ಮಾಡಿಬಿಟ್ಟು ನಾನು ಬಂದೆ. ಅಲ್ಲಿ ಪಾರ್ಕಿಂಗ್ ಸ್ವಲ್ಪ ಹಿಂಸೆ, ಹಂಗಾಗಿ ಸೈಡ್ ನಿಲ್ಲಿಸ್ಬಿಟ್ಟು ಬಂದೆ. ಇವಾಗ ಅವರು ನಿಸರ್ಗಧಾಮ ನೋಡಲಿಲ್ಲ, ಸ್ಕಿಪ್ ಮಾಡಿದ್ರು. ಲಾಸ್ಟ್ ಟೈಮ್ ಬಂದಾಗ ನೋಡಿದ್ರಂತೆ. ಹಾಗೆ ಗೋಲ್ಡನ್ ಟೆಂಪಲ್ ತೋರಿಸಿ ಡ್ರಾಪ್ ಮಾಡಿದೆ. ಅವರು ಈಗ ಬಸ್ಸಲ್ಲಿ ಹೋಗ್ತಾರೆ. ನಾನು ಇಲ್ಲಿ ಬರುವಾಗ ರೋಡ್ ಸೈಡಲ್ಲಿ ಒಂದು ಏಡಿ ಎಲ್ಲ ಮಾರ್ತಾಯಿದ್ರು. ನೋಡುವ ಈಗ ಅಲ್ಲಿ ಏಡಿ ಎಷ್ಟು ಏನಂತ ಕೇಳೋಣ, ಮುಂದೆ ಉಂಟು ಗೈಸ್. ನಾನು ಹೇಳ್ದಲ್ಲ ಹೋಗುವಾಗ ನೋಡಿದೆ ಅಂತ. ಇಲ್ಲಿ ನೋಡಿ ಏಡಿ ನೇತಾಕಿದ್ದಾರೆ. KG ಬಂದು 450. ಇದು ಹೊಳೆದ ಅಣ್ಣ? ಡ್ಯಾಮ್ದು ಏಡಿಯಾ? ಎಲ್ಲಿ? ಬ್ಯಾಕ್ ವಾಟ್ರದು. ಓಕೆ ಓಕೆ. ಸೊ ಗೈಸ್ ನಾನು ಅಲ್ಲಿ ಬ್ಯಾಕ್ ವಾಟ್ರ್ ಹೋಗಿದ್ದಲ್ಲ, ಅಲ್ಲಿದು ಏಡಿಗಳಂತ ಇದು. ಇವರು ಇಲ್ಲಿ ಎಲ್ಲ ಕ್ಲೀನ್ ಮಾಡಿ ಕೊಡ್ತಾರೆ. ನೋಡ್ಬೋದು ಮಾಲೆ. ಹೌದೌದು, ಕೇಳಬೇಕು ಮನೇಲಿ, ಕೇಳ್ತೀನಿ ರೀ ಯಾವ್ದು ಫ್ರೆಶ್ ಇದೆ ಇದರಲ್ಲಿ. ಅಲ್ಲ ನೀವು ಹೇಳಿ, ನನಗೆ ಗೊತ್ತಿಲ್ಲ ಅಲ್ಲ. ಅದೆಷ್ಟು ಬರುತ್ತೆ ಫುಲ್? ನೀಟಾಗಿ ಕ್ಲೀನ್ ಮಾಡಿ ಕೊಡ್ತೀರಾ? ಒಂದೂವರೆ ಇದೆ ಅಲ್ಲ, ಸ್ವಲ್ಪ ಕಮ್ಮಿ ಇದೆ. ಗಾಯ್ಸ್ ನೋಡ್ಬೋದು 1.5 kg ಇದೆ. ಈ ಕ್ಲೀನ್ ಮಾಡುವಾಗ ಹೋಗ್ತದೆ, ಸ್ವಲ್ಪ ವೇಸ್ಟ್ ಸುಮಾರೇ ಹೋಗ್ತದೆ ಕ್ಲೀನ್ ಮಾಡುವಾಗ. ಗೈಸ್ ನೋಡ್ಬೋದು ನೀವು, ಕಾಲನ್ನ ಫಸ್ಟ್ ಕೀಳ್ತಾ ಇದ್ದಾರೆ. ಎಲ್ಲ ಕಾಲು ಕಿತ್ತಾಯಿತು. ಅದು ಭಾಳ ಹುಷಾರಾಗಿ ಕಟಿಂಗ್ ಪ್ಲೇಟ್ ತಗೊಂಡು ಅಣ್ಣ ಕ್ಲೀನ್ ಮಾಡ್ತಾ ಇದ್ದಾರೆ. ಅದಕ್ಕೆ ಜೀವ ಇರುತ್ತಲ್ಲ, ಅದು ಸ್ವಲ್ಪ ಹೊತ್ತು ಗಂಟ ಮುಗೀತಲ್ಲ.
ಬಿಟ್ರೆ ಮಾತ್ರ ಕಚ್ಚಿ ಬಿಟ್ರೆ ಪಿಕ್ಚರ್ ಬಿಡ್ತದೆ ಒಂದು ತಿಂಗಳು ಸಾಕು ಅಲ್ವಾ? ನನಗೆ ಕಚ್ಚಿಗೆ ಸಾಕಾಗ್ಬಿಟ್ಟು ಹಾಂ 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 ಒಂದು ತಿಂಗಳು ಟೈಮ್ ಅಷ್ಟೇ ಮತ್ತೆ ಗ್ಯಾರಂಟಿ ಇಲ್ಲ. ಹೌದೌದು. ಡ್ಯಾಮ್ ಬ್ಯಾಕ್ ವಾಟ್ರಿಂದ ಅಂತೆ. ಹೌದು ಅಲ್ಲಿ ಏಡಿ ಸಿಗ್ತದೆ ಗೊತ್ತಲ್ಲ ಸರ್, ನಾವು ತರಲ್ಲ ಅಷ್ಟೇ. ಓ ಅದಕ್ಕೆ ಸೈಡ್ ಕಟ್ಟಿಂಗ್ಲಾಗುತ್ತಲ್ಲ, ಇಲ್ಲ ಅಂತ ಹೇಳಿದ್ರೆ ಕೈ ಇರೋದಿಲ್ಲ. ಕಚ್ಚಿ ಕಚ್ಚಿ ಕಡೆಗೆ ಕೈ ಹೋಗ್ತದೆ. ಒಂದ್ಸಲ 2 ಸಲ ಮಾಡ್ಬೋದು, ಹಾಗಾಗಿ ಮಾಡಾಗುತ್ತದ. ಅದು ಕರೆಕ್ಟಾಗಿ ನೋಡ್ಕೊಂಡಿಲ್ಲ, ಯಾವ್ದಾರು ಬಾಕಿ ಆಗ್ಬಿಟ್ರೆ ಕಷ್ಟ. ವ್ಯವಹಾರ ಕರೆಕ್ಟಾಗಿ ಕೆಲಸ ಮಾಡಿಲ್ಲ ಅಂತಂದ್ರೆ ಹೌದು. ಹೋಯ್ತು. ಓಕೆ, ಸುಲಭ ಯಾವುದು ಸುಲಭ ಇದೆ ಹೇಳಿ? ಮತ್ತೆ ಯಾವ ಕಷ್ಟಪಡೋದು ಯಾವುದು ಸಿಗಲ್ಲ. ಬದುಕಬೇಕಾದ್ರೆ ಮಾಡಲೇಬೇಕು. ಹೌದು ಹೌದು. ಕೆ ಜಿಗೆ 450. 450. ಕೋಳಿ ಮಾಂಸ ಅಂಗಡಿಗೆ ಹೋದಾಗ ರೇಟ್ ಕಮ್ಮಿ ಮಾಡ್ತಾರ? ಮಾಡಲ್ಲ ಮಾಡಲ್ಲ ಮಾಡ್ತಾರ? ಮಾಡಲ್ಲ. ನಮಗೆ ಕಷ್ಟಪಡೋದೇ ಕೊಡೋಕ್ಕಿಲ್ಲ. ಹೌದು. ಸೊ ಗಾಯ್ಸ್, ಏಡಿ ತಕೊಂಡು ಇವಾಗ ಮನೆ ಕಡೆ ಹೊರಟೆ. ಇನ್ನು ವಿಡಿಯೋ ಲೆಂತ್ ಆಗ್ಬಿಡುತ್ತೆ ಮಾಡ್ಕೊಂಡು ಹೋದ್ರೆ. ಸೊ ಇಲ್ಲಿ ಮುಂದೆ ಹೋಗ್ಬಿಟ್ಟು ಒಂದು ಟೀ ಕುಡಿದ್ಬಿಟ್ಟು ಹಂಗೆ ಮನೆಗೆ ಹೋಗೋ ಪ್ಲಾನ್. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ, ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿಗೆ. ಮತ್ತೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಗಾಯ್ಸ್. ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್ ಬಾಯ್.